ಆ ಪೇಪರ್ದಲ್ಲಿನ ನಾಲ್ಕನೇ ಭಾಗದ ಆನ್ಸರ್ಸ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸ್ ಈಚ್. ಅಂದರೆ ಏಳು ಏಳು ಎರಡಲೇ 14 ಅಂದರೆ ಒಂದೊಂದಕ್ಕೆ 2 ಅಂಕಗಳದ್ದು 7 ಪ್ರಶ್ನೆಗಳು ಬರೀಬೇಕಾಗುತ್ತೆ. ಅದರಲ್ಲಿ ನಿಮಗೆ ನಾನು ಹೀಗೆ ಹೇಳುವಂತೆ ಅಲ್ಲಿ 18ನೇ ಕ್ವಶನ್ನು ಯಾವುದು ಬಂದಿತ್ತು ಅಂತ ಹೋದಾಗೆ, ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ಆನ್ಸೆಲಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅವನು ತತ್ವಗಳು ಏನಿದ್ದು ಅವನು ಅಂಥೇಳಿ ಒಂದು ಕ್ವಶನ್ ಕೇಳಿದವರು ಡ್ಯಾನ್ ಆನ್ಸೆಲಮೋನು. ಅಲ್ಲಿ ನಾವು ವಿವರವಾಗಿ ಬರೆಯೋದಕ್ಕಿಂತ ಮೇನ್ ಅದರ ಆನ್ಸರ್ ಏನಿದೆ ಅಂಥೇಳಿ, ಯಾಕೆಂದರೆ 2 or 3 ಸೆಂಟೆನ್ಸ್ ಈಚ್ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಂದರೆ 2 ವಾಕ್ಯದಲ್ಲಿ ಅಥವಾ 3 ವಾಕ್ಯದಲ್ಲಿ ನಾವು ಈಸಿಯಾಗಿ ಬರೆಯುವಂಥದ್ದೇ ಒಳ್ಳೆಯದಾಗಿರುತ್ತೆ. ಅದರಲ್ಲಿ ನಾವು ನೋಡೋದೇನೆಂದರೆ 18ನೆಯ ಒಂದು ಆನ್ಸರು, ಅಮೇರಿಕನ್ಸ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದಟ್ ಲ್ಯಾಂಡ್ ವಾಸ್ ಮೋರ್ ದೆನ್ 8 acres. They offered double amount for the land. He rejected offer and stick to the words what he had already he quoted. This shows that he was a man of ಪ್ರಿನ್ಸಿಪಲ್. ಅಂದರೆ ಈ ಮನುಷ್ಯನ ಮೂಲ ತತ್ವಗಳು ಏನಿದ್ವು ಅಂದ್ರೆ ಬರೀಬೇಕಾಗುತ್ತೆ. ಈ ರೀತಿಯಾಗಿ ಅವರ ಆನ್ಸರ್ ನಾವು ನೋಡ್ತಿರುವುದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. 18ನೇ ಆನ್ಸರು ಇಷ್ಟು ಬರೆದ್ರೆ ಸಾಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ಯಾವುದಂದರೆ ನಿಮಗೆ 19ನೇದು 19 ಕ್ವಶನ್, ಹೌ ಡಿಡ್ ದ 14th ಅಮೆಂಡ್ಮೆಂಟ್ ಆಫ್ ದ USA ಕಾನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಹಾತ್ಮ ಫುಲೆ ಇನ್ಫ್ಲುಯೆನ್ಸ್ ಆನ್ ಡಾಕ್ಟರ್ B.R. ಅಂಬೇಡ್ಕರ್. How did the 14th Amendment of USA Constitutions and Mahatma Phule influence on ಡಾಕ್ಟರ್ B.R. ಅಂಬೇಡ್ಕರ್ ಅಂತ ಒಂದು ಕ್ವಶನ್ ಇದೆ. ಯಾವ ರೀತಿ ಅವ್ರ ಮೇಲೆ ಪ್ರಭಾವ ಬೀರಿದ್ರು, ಇನ್ಫ್ಲುಯೆನ್ಸ್ ಅಂತೇಳಿ ಒಂದು ಕ್ವಶನ್ ಕೇಳಿದರೆ ಅವರಿಗೆ. ಅಲ್ಲಿ ನೇರವಾಗಿ ನಾವು ಕ್ವಶನ್ಗೆ ಆನ್ಸರ್ಗೆ ಬಂದರೆ ನಿಮ್ಮ ಕಣ್ಣು ಮುಂದೆ ಕಾಣೋದಿಲ್ಲ ಆನ್ಸರ್ ಕಾಣ್ತಾ ಇದೆ. ವೆನ್ ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಇನ್ ದ USA, he was drawn to the 14th Amendment of the Constitutions of the USA, which gave freedom to the black Americans. He saw parallels of the situations for the depressed classes in India. When he returned to India, he came to be great influenced by the life and work of Mahatma Phule, the votary of classes society, women's upliftment. ಇಲ್ಲಿ ನಾವು ಈ ರೀತಿಯಾಗಿ ಇಲ್ಲಿ ಆನ್ಸರನ್ನು ನಾವು ಬರಿಬೋದು. ಈಸಿಯಾಗಿ ನಾವು ಈ 4 ಲೈನಲ್ಲಿ ನಿಮ್ಮ ಆನ್ಸರ್ ಕಣ್ಣು ಮುಂದೆ ಕಾಣ್ತಾ ಇದೆ. ನಂತರ ಇಲ್ಲಿ ಬರೋದೇ 20ನೇ ಒಂದು ಕ್ವಶನ್ ಇದೆ. 20 ಕ್ವಶನ್ಸ್ ಯಾವುದಂದರೆ, ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಬಾಯ್. ಇಲ್ಲಿ ಅನಂತ ಯಾವ ರೀತಿಯಾಗಿ ಬೇರೆ ಬೇರೆ ಆಟದಲ್ಲಿ ಅವನು ಪ್ರಸಿದ್ಧಿ ಇದ್ದ, ಒಳ್ಳೆಯವನ ಗುಣ, ಆಟದಲ್ಲಿ ಮಲ್ಟಿ ಟ್ಯಾಲೆಂಟ್, ಬೇರೆ ಬೇರೆ ರೀತಿಯ ಒಂದು ಟ್ಯಾಲೆಂಟ್ಗಳಿದ್ದು ಅಂತ ಕೇಳಿದ್ದಾರೆ ಕ್ವಶನ್. ಅದರ ಆನ್ಸರ್ ಏನಿದೆ, ಹೌ ಕ್ಯಾನ್ ಯು ಸೇ ದಟ್ ಅನಂತ್ ವಾಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಬಾಯ್ ಅಂತಂದಾಗ ಆನ್ಸರ್ ಬಂದು, Anant was a multi-talented boy. He was the best table tennis player in the school and the fastest runner. He was learning to play the sitara and was already able to compose his own tunes. ಅಂತ ಈ ರೀತಿಯಾಗಿ ನಾವಿಲ್ಲಿ ಆನ್ಸರನ್ನು ನಾವಿಲ್ಲಿ ಕೆಳಗೆ ಕಾಣುತ್ತೆ ಸ್ಕ್ರೀನ್ ಮೇಲೆ ಬರಿಬೋದು. 2 ಲೈನಲ್ಲಿ 2 ಅಂಕ ಈಸಿಯಾಗಿ ಪಡೆಯೋಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಈಗ ನಂತರದಲ್ಲಿರುವ 21 ಕ್ವಶನು, ಸೈಂಟಿಸ್ಟ್ ಆರ್ ದ ಮೋರ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಈ ಸೈಂಟಿಫಿಕ್ ಆರ್ ಮೋರ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಅಂದರೆ ವಿಜ್ಞಾನಿಗಳು ಪ್ರಾಕ್ಟಿಕಲ್ ರೀತಿಯಲ್ಲಿ ಹೇಗಿರ್ತಾರೆ, ಜಸ್ಟಿಫೈ ಅದ್ರ ಬಗ್ಗೆ ವಿವರಣೆ ಮಾಡಿ ಅಂತ ಕೇಳಿದ್ದಾರೆ ಕ್ವಶನು. ಅದು ನಾವು ಈ ರೀತಿಯಾಗಿ ಬರೀಬೇಕಾಗುತ್ತೆ ಆನ್ಸರ್ ಅದರದ್ದು.
According to the authors, the scientists are the most practical people in the world. It is through the work of the scientists that we have medicines, electronics, new source of the energy, modes and transports, the green revolutions and new brands of the industry from the defense to the entertainment and antibiotics, biotechnology, synthetic fibers and genetics and forensic and diagnostics etc. This to prove that scientists are the most practical people in the world. ಇಲ್ಲಿ ಯಾವ ರೀತಿಯಾಗಿ ಒಂದು ವಿಜ್ಞಾನಿಗಳು ಜಗತ್ತಿನಲ್ಲಿ ಈ ಪ್ರಯೋಗವಾಗಿ ಉಪಯೋಗ ಮಾಡ್ತಾರೆ, ಜಸ್ಟಿಫೈ ಹೆಂಗೆ ಕೊಡ್ತಾರೆ ವಿವರಣೆ ಅಂತೇಳಿ ಒಂದು ಆನ್ಸರ್ ಬರೀತಿ ರೀತಿಯಾಗಿ ನೀವು ಇಲ್ಲಿ ಆನ್ಸರ್ ನಿಮ್ಮ ಸ್ಕ್ರೀನ್ ಮುಂದೆ ಬರ್ತಿದೆ, ನಾನು ಈಗಲೇ ಹೇಳಿದ್ದೀನಿ. ಅದು ಈಸಿಯಾಗಿ ಆನ್ಸರನ್ನು ಬರಿಬೋದು. ಆದಷ್ಟು ನೀವು ಅದನ್ನು ಒಂದು ಅಥವಾ ಎರಡು ಸರಿ ಅಥವಾ ಮೂರು ಸರಿ ಬರೆದು ಅದನ್ನು ಓದಬೇಕು. 3 ಸಾರಿ ಬರೆದು ಅದನ್ನು 3 ಸಾರಿ ಬಾಯಾಟ ಮಾಡಬೇಕು. ಬಾಯಾಟ ಮಾಡಿದ ಮೇಲೆ ಮತ್ತೆ ಅದಕ್ಕೆ ಪುನಃ ಬರೆದರೆ ಆಮೇಲೆ ಅದಕ್ಕೆ ಓನಾಗಿ ನೀವು ಬರ್ಕೊತ ಹೋದರೆ ಪ್ರಾಕ್ಟೀಸ್ ಮಾಡಿದರೆ ನೇರವಾಗಿ ನಿಮಗೆ 4 ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಅಂಕ ತೊಗೊಳಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಬರೋ ಕ್ವಶನು 22ನೇದ್ದು ಯಾವುದಂದರೆ, ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ದಟ್ ದ earth has an ocean patience in the poem I am the land. 22 questions. How does the poet describe that the earth has an ocean patience in the poem I am the land ಅಂತ ಕೇಳಿದರೆ, ಯಾವ ರೀತಿಯಾಗಿ ಈ ಭೂಮಿ ಪೇಷನ್ಸ್ ಅಂದರೆ ಓಷನ್ ಪೇಷನ್ಸ್ ಯಾವ ರೀತಿಯಾಗಿ ಇಲ್ಲಿ ಇರುತ್ತೆ, ಐ ಆಮ್ ದ ಲ್ಯಾಂಡ್ ಅಂತ ಒಂದು ನಾನು ಮಾತ್ರ ಭೂಮಿ ಅಂತ ಒಂದು ಭೂಮಿ ಅಂತಿದೆ, ಯಾವ ರೀತಿ ಇರುತ್ತೆ ಅಂತ ಕ್ವಶನ್ ಕೇಳಿದರೆ ನಾವು ಅದರ ಆನ್ಸರ್ ಕೆಳಗೆ ನಿಮ್ಮ ನೇರವಾಗಿ ಕಾಣ್ತಾ ಇದ್ದಾರೆ, ಅದೊಂದು ಸರಿ ಓದಿಬಿಡ್ತೇನೆ. ವೆನ್ ಮ್ಯಾನ್ ಓನ್ ಇಟ್ಸ್ ಶೌಟ್ ಅಟ್ ಇಟ್ ಬೈಟ್ ಆ್ಯಂಡ್ ದ ಲ್ಯಾಂಡ್ ಡಸ್ ನಾಟ್ ಲಾಸ್ ಪೇಷನ್ಸ್, ಇಟ್ ರಿಮೇನ್ಸ್ ಕ್ಯಾಮ್ ಪೇಷನ್ಸ್, ಇಟ್ ಜಸ್ಟ್ ಲುಕ್ಸ್ ಬ್ಯಾಕ್ ಎಟ್ ದೆಮ್. When man flog it and plant life on its growth fruits, grass and grass in the land lies patiently. When it is supported by the fence, it waits, and patently the land form says that man cannot put up the fence around the ಅರ್ಥ ಅಂತೇಳಿ ಇದರಲ್ಲಿಷ್ಟು ಬಾಯಾಟ ಮಾಡಿ ಬಂದು ಯಾಕಂದರೆ ಇದು ಇಂಪಾರ್ಟೆಂಟ್ ಎಕ್ಸಾಮ್ದಲ್ಲಿ ಬಂದಿದೆ ಮತ್ತು ನಿಮಗೆ ಕೇಳೋಕ್ಕೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಆ ನಂತರ ಬರೋದು 23ನೇ ಕ್ವಶನು. ದ ವಿಸಿಟ್ ಆಫ್ ದ ಪಾಟೀಲ್ಸ್ ಆ್ಯಂಡ್ ಸಬ್ ಇನ್ಸ್ಪೆಕ್ಟರ್ ವಾಸ್ ಅ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಮೋಹನ್ಸ್ ಫ್ಯಾಮಿಲಿ ಎಕ್ಸ್ಪ್ಲೇನ್. 23ನೇದು ಕ್ವಶನ್ ಆಗಿದೆ. ದ ವಿಸಿಟ್ ಆಫ್ ದ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ವಾಸ್ ವೆರಿ ಹೆಲ್ಪ್ಫುಲ್ ಟು ದ ಮೋಹನ್ಸ್ ಫ್ಯಾಮಿಲಿ ಇನ್ ಎಕ್ಸ್ಪ್ಲೇನ್. ಯಾವ ರೀತಿಯಾಗಿ ಮೋಹನ್ ಫ್ಯಾಮಿಲಿಗೆ ಸಹಾಯ ಮಾಡೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಂತೇಳಿ ನಿಮಗೆ ಕ್ವಶನ್ ಇದೆ. 2 ಲೈನ್ ಈಸಿಯಾಗಿ 2 ಲೈನಲ್ಲಿ ಬರಿಬೋದು. ಮಿಸ್ಟರ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ದ ಮೋಹನ್ಸ್ ಹೌಸ್ ಟು ದ ವಾರ್ನ್ ಹಿಮ್ ಅಬೌಟ್ ದ ಪೊಲೀಸ್ ರೈಡ್ ಆ್ಯಂಡ್ ಹಿ ಹೆಲ್ಪ್ಡ್ ದ ಮೋಹನ್ಸ್ ಫ್ಯಾಮಿಲಿ ಬೈ ದ ಟೇಕಿಂಗ್ ಅವೇ ಫ್ರಮ್ ದ ಸೈಕ್ಲೋಟಿಕ್ ಆ್ಯಂಡ್ ಮಷೀನ್ ಫ್ರಮ್ ದೇರ್ ಹೌಸ್. ಈ ರೀತಿಯಾಗಿ ನಾವು ಆನ್ಸರನ್ನು ಅದಕ್ಕೆ ಮಾಡಬೇಕಾಗುತ್ತೆ. ನಂತರ ಬರೋದು ನಿಮಗೆ ಚಾಯ್ಸ್ ಬರ್ತೇವೆ, ಒಂದರಲ್ಲಿ 2 ಬರಿ ಅಂತ ಬಂದಾಗ ಒಂದನೇದು ಅಷ್ಟು ಬರಲಿಕ್ಕಂದರೆ 2ನೇದನ್ನು ಟ್ರೈ ಮಾಡಬೇಕು. ಟ್ರೈ ಅಲ್ಲ, ಬರೆಯಲೇಬೇಕು ನಿಮಗೆ ಮಾಡಿಸ್ಬೇಕಾದ್ರೆ. ನಂತರ ಬರೋದು ಡಿಸ್ಕ್ರೈಬ್ ದ ಡಿಕ್ಕಿ ಡೋಲ್ಮಾಸ್ ಪ್ರಿಪ್ರೇಷನ್ಸ್ ಫಾರ್ ಹರ್ ವೆಂಚರ್. ಒಂದು ಅದ್ಭುತವಾದ ಒಂದು ಕ್ವಶನ್ ಕೇಳಿದರೆ ಡಿಕ್ಕಿ ಡೋಲ್ಮಾನ್ ಬಗ್ಗೆ, ಅವ್ರ ಬಗ್ಗೆ ನಾವು ವಿವರಣೆ ಮಾಡಬೇಕು, ಯಾವ ರೀತಿಯಾಗಿ ಅಡ್ವೆಂಚರ್ ಮಾಡಿದ್ದಾರೆ ಅಂತೇಳಿ. ಏನಿದೆ ಅದರ ಆನ್ಸರ್ ಅಂದರೆ ನಾನು ನಿಮ್ಮ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ. ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ ಸೆಲ್ಫ್ ಟು ದ ವೆಂಚರ್ ಆಫ್ ದ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ by joining the newly appointed mountaineering and institutes in the Manali. She took the basic training at the institution and worked with the medicines, the determination
got a grade, was selected by the All India Expeditions to the Mount Everest ಅಂತ ಇಷ್ಟು ಆನ್ಸರ್ ಇದೆ. ನಿಮಗೆ ಇದರಲ್ಲಿ ಎಷ್ಟು ಬೈಬಿಟ್ ಆಗ್ತದೆ ಅಷ್ಟು ಸಾಧ್ಯ ಅಷ್ಟು ಮಾಡಿ ಬರಿಬೇಕು. ನಂತರದಲ್ಲಿ ಬರೋದು ಆ್ಯಂಡ್ 23 ಆಲ್ರೆಡಿ 23 ಕ್ವಶನ್ ನಾವು ನೋಡಿದ್ವಿ ದೇಶಪಾಂಡೆದು. ನಂತರ ಈ 23 ಆದಮೇಲೆ 24 ಇಯರ್ ಈ ವರ್ಕ್ ಬೋತ್ ನಾವು 24 questions. Hanif was always able to keep himself cheerful throughout his life. ಡಿಸ್ಕ್ರೈಬ್ ಇದ್ರ ಬಗ್ಗೆ ನಾವು ಹನೀಫ್ ಬಗ್ಗೆ ಒಂದು ಡಿಸ್ಕ್ರೈಬ್ ಮಾಡಬೇಕು, ಅದ್ರ ಬಗ್ಗೆ ವಿವರಣೆಯಾಗಿ ಬರಿ ಅಂತ ಹೇಳಿ ಹೇಳಿದ್ದಾರೆ. ಆನ್ಸರ್ ಇಲ್ಲಿ ಏನು ಬರಬೇಕು ನೋಡಿ, ನಿಮ್ಗೆ ಈಸಿಯಾಗಿ ಬರೋಷ್ಟು ಬರೆದಿದ್ದಾರೆ. ಹನೀಫ್ ಡಬ್ಬಡ್ ಇನ್ ದ ಆರ್ಟ್ sketched very well, made beautiful cards of the vast mast in a real area and great deals in the loud playing the drums, and it is why the officer said Raju's arrest made him get all instruments from the Delhi and from the music group Hanif, and made him get an instrument from Delhi and from the music group and Hanif. ಇಷ್ಟು ಅದನ್ನು ಬರಿಬೋದು, ಎರಡರಲ್ಲಿ ಒಂದು ಬರಿ ಚಾಯ್ಸ್ ಕೊಡ್ತಾರೆ. ನಂತರ ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ವಾಂಗ್ಜಿ ಸಫರ್, ಇಲ್ಲಿ ಯಾರ್ಯಾರು ಹೋಗಿದ್ರು, ಯಾವ ರೀತಿಯಾಗಿ ಇಲ್ಲಿ ಸಫರ್ ನಡೀತು ವಾಂಗ್ಸರ್ ಬಗ್ಗೆ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಡಿಸ್ಕಸ್ ಅಬೌಟ್ ದ ಸೆಕೆಂಡ್ ದಟ್ ಓನ್ಲಿ ಕ್ವಶನ್ಸ್ ವಿ ಡಿಸ್ಕಸ್ ಅಬೌಟ್ ದ ವಾಜಿ ಸಫರಿಂಗ್ ವಂಜಿ ಸಫರ್ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಯಾವ ರೀತಿಯಾಗಿ ಇಲ್ಲಿ ಒಂದು ಸೇರ್ಪಡೆ, ಯಾವ ರೀತಿ ಕಷ್ಟಗಳು ಬಗ್ಗೆ ಇಲ್ಲಿ ಹೇಳೋಕ್ಕಿರೋ ಅವಕಾಶಕ್ಕಾಗಿ ಹೇಳಬೇಕಾಗುತ್ತೆ. ಆನ್ಸರ್ ಏನು ಬರೀಬೇಕಂದ್ರೆ ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಮೇ ವೇಕ್ ಅಪ್ ವಂಜಿ ಸಫರ್ ವೆನ್ ದ ಸೆಕೆಂಡ್ ಮಾನ್ಸ್ಟರ್ ಬ್ಲೂ ಥ್ರೂ ಹೀಸ್ ಲಾಂಗ್ ಬ್ರೇಡ್ Wangi's braid and bag flew in the sky before his eyes. The blue mountains and the green rivers turned into a Buddhist its discard with not a scrap of found to the be found. He made his Wangdik tag to walk 900 miles without any food. ಈ ರೀತಿಯಾಗಿ ಅವರ ಒಂದು ಆನ್ಸರ್ ನೇರವಾಗಿ ನಾವು ಸ್ಕ್ರೀನ್ ಮುಂದೆ ಕಾಣ್ತಾ ಇದ್ದೇವೆ, ನೀವು ಕೂಡ ನೋಟ್ ಮಾಡ್ಕೋಬೋದು. ಪ್ರಶ್ನೆ ಇಲ್ಲಿರುತ್ತೆ, ಉತ್ತರ ಸೆಂಟ್ರಲ್ ಇರೋದು ಉತ್ತರ ಇದೆ ಅದಷ್ಟು. ನಂತರ 25ನೇ ಕ್ವಶನ್ಸ್ ಏನಿದೆ ಅಂತ ನಿಮಗೆ ಒಂದು ಅಂದರೆ 2 ಗುಂಡ್ಲೆ 3 ಕ್ವಶನ್ಸ್ 3 ಮಾರ್ಕ್ಸಿಂದ 2 ಇದ್ದಾವೆ. ಅದು ಮಾರ್ಕ್ಸಿಂದ ಇದು ಏನಿದೆ ನೋಡೋಣ ಇಲ್ಲಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 5 and 6 sentences each. How was Swami successful in the fulfilling the intention of his father and prove his courage? ಯಾವ ರೀತಿಯಾಗಿ ಇಲ್ಲಿ ತಂದೆ ತಾಯಿಗೆ ತೋರಿಸ್ಬೇಕು ನಾನು ಕಲಿ ಅಂದಾಗ ಮಾಡ್ತಿರ್ತಾನೆ. ನಂತರ 25ನೇದು ಬರೋದು ಸ್ವಾಮಿ ಯಾರಿವ್ರು ಅಂದರೆ ಯಾವ ರೀತಿಯಾಗಿ ಹೌ ವಾಸ್ ದ ಸ್ವಾಮಿ ಸಕ್ಸಸ್ಫುಲ್ ಇನ್ ದ fulfilling the intention of his father to the prove this courage. ಯಾವ ರೀತಿಯಾಗಿ ಅವರಿಗೆ ಸುಳ್ಳು ಆರೋಪಣೆ ಅವರಿಗೆ ಹಾಕಿದ ಕರೇಜನ್ನು ಕೂಡ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ. ನಂತರ 25ನೇದು ಕ್ವಶನೇ ಹೌ ವಾಸ್ ಸ್ವಾಮಿ ಸಕ್ಸಸ್ಫುಲ್ ಇನ್ ದ fulfilling the intentions of his father to the prove his courage, and that answer is the newspaper carried a report about the village lad who had fought barely a tent and a tiger while he is returning home by the judge and Path Swami. He argued that that boy was a good, a tiger.
and it had to be a strong, grown and person. His father described saying the courage. More important, Swami was not ready to accept his. He is the father challenged him to show uh, next to father challenge to show next to the sleeping alone in the office that night while Swami was sleeping and saw in the dark and the figure believing into be the devil's. Swami dug his teeth into his leg. It turned out of a notorious burglar whose loud cry brought others to the scenes. The burglar was changed and